ನರೇಂದ್ರ ಮೋದಿ. ಅವರು ಇಷ್ಟು ದಿನ ಮಾಡಿರೋದು ನಾವು ನೋಡಿದ್ದೀವಿ, ಹೇಗೆ ಹೆಂಗೆ ಡೆವಲಪ್ ಆಗಿದೆ ಕಂಟ್ರಿ. ಅದಕ್ಕೆ ನನಗೆ ಇವರೇ ಆಗಬೇಕು. ಜನರ ಪ್ರಕಾರ ಮೋದಿಜಿಯವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಹೇಳಕ್ಕಾಗಲ್ಲ, ರಾಹುಲ್ ಗಾಂಧಿ ಅವರು ಬಂದ್ರು ಬರ್ಬೋದು. ನಿಮಗೆ ಕರೆಕ್ಟ್ ಅನ್ಸೋ ವ್ಯಕ್ತಿಗೆ ಮಾಡಿ, ಅದು ಅವ್ರ ಇಷ್ಟ, ಯಾರಿಗ್ ಬೇಕಾದ್ರೂ ಮಾಡ್ಬೋದು. ನನ್ನ ಪ್ರಕಾರ ಕಾಂಗ್ರೆಸ್ ಅವ್ರು ಆಗ್ಬೋದು. ಮುಖ್ಯಮಂತ್ರಿ ಅವರು ನಮ್ಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಜನಗಳೆಲ್ಲ ಕಾಂಗ್ರೆಸ್ ವೋಟ್ ಮಾಡ್ಬೋದು ಅಂತ. ಕಾಂಗ್ರೆಸ್ ಎಲ್ಲರೂ ವೋಟ್ ಮಾಡಿದ್ದಾರೆ, ನೋಡಿದ್ವಿ, ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಬಟ್ ಅದು ಯಾವುದು ಅಷ್ಟೊಂದು ಯೂಸ್ ಆಗ್ತಿದೆ. ನಿಮ್ಗೆ ಇವತ್ತು ಮಿಕ್ಸಿ ಕೊಡ್ತಾರೆ, ಸೀರೆ ಕೊಡ್ತಾರೆ, ನಿಮ್ ಮನೆಗೆ ಒಬ್ರಿಗೆ 2,000 ಸಿಗುತ್ತೆ. ಆ ತರದೆಲ್ಲ ಏನು ನಿಮ್ ಮನ್ಸಿಗೆ ಏನ್ ಅನ್ಸುತ್ತೋ ಅವ್ರಿಗೆ ಕರೆಕ್ಟ್ ಆಗಿರೋ ವೋಟ್ ಹಾಕ್ಬೇಕು. ಯಾವತ್ತು ನಾವು ನಮ್ಮ ಓಟ್ನ ಮಾರ್ಕೊಂಡ್ಬಾರ್ದು. ಇದು ಇಟ್ ಈಸ್ ಅವರ್ ರೈಟ್ಸ್, ವಿ ಶುಡ್ ಪುಟ್ ಅವರ್ ವೋಟ್. ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಸದ್ಯ ನಾನು ಮಲ್ಲೇಶ್ವರಂನ ಮಹಾರಾಣಿ ಅಮ್ಮಣ್ಣಿ ಕಾಲೇಜ್ ಮುಂಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳನ್ನ, ಯುವ ಜನತೆಯನ್ನ ಮಾತಾಡಿಸ್ತೀನಿ. ಸೊ ಏನ್ ಹೇಳ್ತಾರೆ, ಬಿಜೆಪಿ ಪರವಾಗಿದಾರಾ, ಕಾಂಗ್ರೆಸ್ ಪರವಾಗಿದಾರಾ, ಜೊತೆಗೆ ಮತದಾನದ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ತಮ್ಮ ಹೆಸರು? ಕೀರ್ತನ. ವೋಟಿಂಗ್ ಪವರ್ ಬಂದಿದ್ಯಾ ಹೇಗೆ? ಬಂದಿದೆ. ಓಕೆ, ಈ ವೋಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಇದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾವು ಎಲ್ಲ ವೋಟ್ ಮಾಡಲೇಬೇಕಾಗಿದೆ. ಸೊ ನಾವು ವೋಟ್ ಮಾಡಿ ಗೆಲ್ಲಿಸ್ಬೇಕು, ಒಳ್ಳೆಯ ಒಬ್ಬ ಅಧಿಕಾರಿನ ಗೆಲ್ಲಿಸ್ಬೇಕಂತ. ಓಕೆ, ಈಗ ಕೆಲವರು ಈ ಥರ ರಜಾ ಸಿಕ್ಬಿಟ್ರೆ ಎಲೆಕ್ಷನ್ ಟೈಮಲ್ಲೆಲ್ಲ ಎಲ್ಲೋ ಟ್ರಿಪ್ಗೆ ಹೋಗೋವಂಥವ್ರು ಇರ್ತಾರೆ. ಸೊ ಆ ಥರ ಏನಾದರೂ ನಾವು ಟ್ರಿಪ್ಗೆ ಹೋದಂತಹ ಸಂದರ್ಭದಲ್ಲಿ ವೋಟ್ ಹಾಕದೆ ಹೋದರೆ ಸಮರ್ಥವಾಗಿರುವಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಆಗಲ್ಲ, ಅಸಮರ್ಥ ಅಭ್ಯರ್ಥಿ ಆಯ್ಕೆ ಆಗುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವರಿಗೆ ಅಂದರೆ ಎಲ್ಲರೂ ವೋಟ್ ಹಾಕಲೇಬೇಕು. ಸೊ ನಾವು ಅವ್ರಿಗೆ ಏನು ಟಿ ವಿಯಿಂದ ಆಗಲಿ ಅವ್ರಿಗೆ ನಾವು ಎಚ್ಚರಿಕೆ ಮೂಡಿಸ್ಬೇಕು, ಎಲ್ಲ ವೋಟ್ ಹಾಕಲೇಬೇಕು, ತಪ್ಪಿಸ್ಕೋಬೇಡಿ, ಮನೇಲಿ ಇರಬೇಡಿ ಅಂತ ನಾವು ಅವರಿಗೆ ಹೇಳಬೇಕು. ಓಕೆ, ಲೋಕಸಭಾ ಎಲೆಕ್ಷನ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಯಾಕಂದರೆ ಇದು ಸೆಂಟ್ರಲ್ ಎಲೆಕ್ಷನ್ನು, ನಾಟ್ MLA ಎಲೆಕ್ಷನ್ನು. ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇರುತ್ತೆ. ಸೊ ಈಗ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿರೋದ್ರಿಂದ 2 ಪಕ್ಷ ಇರೋದು, ಕಾಂಗ್ರೆಸ್ ಮತ್ತೆ ಬಿಜೆಪಿ. ಯಾರು ಪರವಾಗಿದ್ದಾರೆ ಜನ ಅಂತ ನಿಮ್ಗೆ ಅನ್ಸುತ್ತೆ? ಕಾಂಗ್ರೆಸ್ ಅಂತ ಅನ್ಸುತ್ತೆ. ಕಾಂಗ್ರೆಸ್. ಓಕೆ, ಯಾಕೆ ಕಾಂಗ್ರೆಸ್ ಅಂತ ಅನಿಸ್ತಾ ಇದೆ? ಅಂದ್ರೆ ಸ್ಟೇಟ್ ಅಲ್ಲಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದನ ಹೇಗೆ? ಯಾಕಂದ್ರೆ 5 ಗ್ಯಾರಂಟಿಗಳನ್ನ ಕೂಡ ಕಾಂಗ್ರೆಸ್ನವ್ರು ಕೊಡ್ತಿದ್ದಾರೆ. ಸೊ ಅದಕ್ಕೆ ನೀವು ಕಾಂಗ್ರೆಸ್ ಅಂತಿದ್ದೀರಾ ಹೇಗೆ? ಅದಕ್ಕೆ ಹಾಗೆ ಹೇಳ್ತಿದ್ದೀನಿ. ತುಂಬಾ ಜನ ಎಲ್ಲ ಕಾಂಗ್ರೆಸ್ಗೆ ನಂಬಿದ್ದಾರೆ ಅಲ್ವಾ, ಅದಕ್ಕೆ ಮೋಸ್ಟ್ ಆಫ್ ಎಲ್ಲ ಪೀಪಲ್ ಎಲ್ಲ ವೋಟ್ ಹಾಕ್ತಾರೆ ಕಾಂಗ್ರೆಸ್ ಪಕ್ಷವಾಗಿ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರಾ ಅಥವಾ ರಾಹುಲ್ ಗಾಂಧಿ ಅವರು ಆಗುವಂತಹ ಚಾನ್ಸಸ್ ಇದೆಯಾ? ನರೇಂದ್ರ ಮೋದಿ ಅಂದರೆ ಎಲ್ಲರಿಗೂ ಇಷ್ಟ, ಅವರೇ ಪ್ರಧಾನಿ ಆಗಬೇಕು. ತುಂಬ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ ಅಲ್ವಾ, ಸೊ ಅವರೇ ಪ್ರಧಾನಿ ಆದರೆ ಒಳ್ಳೆಯದು. ಬಟ್ ನೋಡಬೇಕು ಏನಾಗುತ್ತೆ ಅಷ್ಟೇ. ಮೇಡಮ್, ತಮ್ಮ ಹೆಸರು? ಲಕ್ಷ್ಮಿತಾ. ವೋಟಿಂಗ್ ಪವರ್ ಬಂದಿದ್ಯಾ ಹೇಗೆ? ಬಂದಿದೆ. ಓಕೆ, ವೋಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸಿದೆ? ಆಲ್ರೆಡಿ ವೋಟ್ ಮಾಡಿದ್ದೀರಾ, ಫಸ್ಟ್ ಟೈಮ್ ಮಾಡ್ತಿರೋದಾ ಹೇಗೆ? ಟೈಮ್ ಮಾಡ್ತಿದ್ದೀನಿ ನಾನು. ಓಕೆ, ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ? ಯಾಕಂದ್ರೆ ದೇಶದ ಭವಿಷ್ಯವನ್ನೇ ನಿರ್ಧಾರ ಮಾಡ್ಬೋದು. ನಾವೇನಾದ್ರೂ ವೋಟಿಂಗ್ ಇಂದ ತಪ್ಪಿಸ್ಕೊಂಡ್ರೆ ಯಾರೋ ಅಸಮರ್ಥ ಅಭ್ಯರ್ಥಿ ಆಯ್ಕೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ತಮಗೆ? ವೋಟಿಂಗ್ ಬಂದು ನಮ್ಮ ಕರ್ತವ್ಯ, ಅದು ನಾವು ಮಾಡಲೇಬೇಕು. ನಾವು ಆ ಥರ ಮಾಡೋದ್ರಿಂದ ಬೇರೆ ಊರಿಗೆ ಯಾವುದೋ ಹೋಗ್ಬೇಡ್ದು, ಯಾವುದೋ ಊರಿಗೆ ಹೋಗದೆ ಇಲ್ಲೇ ಇದು ನಾವು ನಮ್ಮ ವೋಟಿಂಗ್ ಪವರನ್ನು ತೋರಿಸ್ಬೇಕು. ಯಾಕಂದರೆ ಆ ಒಂದು ದಿವಸ ಮಾತ್ರನೇ ನಮಗೆ ಆ ಪೀಪಲ್ಗನ್ನೋ ಒಂದು ಪವರ್ ಬರುತ್ತೆ. ಸೊ ವೋಟಿಂಗ್ ನಾವು ಮಾಡಲೇಬೇಕು. ಓಕೆ, ಲೋಕಸಭಾ ಎಲೆಕ್ಷನ್ ಬಗ್ಗೆ ಏನಾದರೂ ಐಡಿಯಾಸ್ ಇದೆಯಾ ಹೇಗೆ ತಮಗೆ? ಇಲ್ಲ ಮ್ಯಾಮ್, ಆ ಥರ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರಗಳಿದೆ. ಸೊ ಒಂದ್ ಕಡೆ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿರೋದ್ರಿಂದ 2 ಪಕ್ಷಗಳು ಇಲ್ಲಿರೋದು. ಸೊ ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಯಾರು ಜಾಸ್ತಿ ಸೀಟ್ ಬರ್ಬೋದು ಅನ್ಸುತ್ತೆ? ಯಾರ ಫೇವರ್ ಇದೆ ಅನ್ಸುತ್ತೆ? ಸೊ ಮೋದಿ ಅವ್ರನ್ನ ಎಲ್ಲರೂ ಇಷ್ಟಪಡ್ತೀವಿ. ಸೊ BJP ಅವರೇ ಬರ್ಬೋದು ಅನಿಸ್ತಿದೆ. ಓಕೆ, ಬಿಜೆಪಿ ಅಲ್ಲೇ ಇದೆ, ಬಿಜೆಪಿಗೆ ಹೆಚ್ಚು ಸೀಟ್ ಬರಬಹುದು ಅಂತ ಹೇಳ್ತಿದ್ದೀರಾ? ಅದೇ. ಈಗ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತಂದ್ರೆ ಯಾರು ಪ್ರಧಾನಿ ಆಗ್ಬೋದು ಅನ್ಸುತ್ತೆ ತಮ್ಗೆ? ನರೇಂದ್ರ ಮೋದಿ. ಓಕೆ, ತಮ್ಮ ಹೆಸರು? ಫಾತಿಮಾ ಅಂತ. ಓಕೆ, ವೋಟಿಂಗ್ ಪವರ್ ಬಂದಿದ್ಯಾ? ಓಕೆ, ವೋಟ್ ಮಾಡಿದ್ದೀರಾ? ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದಾ? ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದು. ಫುಲ್ ಎಕ್ಸೈಟ್ಮೆಂಟ್ ಇದೆಯಾ? ವೋಟಿಂಗ್ ಹೆಂಗಿರುತ್ತೆ ಅಂದ್ರೆ ಪವರ್ ಅದು, ಸೊ ಎಕ್ಸೈಟ್ಮೆಂಟ್ ಇದೆಯಾ? ಇದೆ ಮ್ಯಾಮ್. ಓಕೆ, ಯಾರು ಬರಬಹುದು ಅನ್ಸುತ್ತೆ ನಿಮ್ಮ ಪ್ರಕಾರ? ಬಿಜೆಪಿ ಅವರು ಸಂಸದರಾಗ್ಬೋದು ಹೆಚ್ಚು ಅನ್ಸುತ್ತಾ, ಕಾಂಗ್ರೆಸ್ ಅವರು ಅಂತ ಅನ್ಸುತ್ತಾ? ನನ್ನ ಪ್ರಕಾರ ಕಾಂಗ್ರೆಸ್ ಅವ್ರು ಆಗ್ಬೋದು ಅನ್ಸುತ್ತೆ. ಯಾಕೆ ಮೇಡಮ್ ಕಾಂಗ್ರೆಸ್ ಅವ್ರು ಆಗ್ಬೋದು ಅಂತ ಅನ್ಸುತ್ತೆ? ಕಾಂಗ್ರೆಸ್ ಅವ್ರು ಯಾಕಂದ್ರೆ ಇವಾಗ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಇವಾಗ ಕಾಂಗ್ರೆಸ್ ಮುಖ್ಯಮಂತ್ರಿ ಅವರು ನಮಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಜನಗಳೆಲ್ಲ ಕಾಂಗ್ರೆಸ್ ವೋಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀವಿ. ಓಕೆ, ನಿಜಕ್ಕೂ 5 ಗ್ಯಾರಂಟಿಗಳಿಂದ ನಿಮ್ಮ ಮನೆಗಳಿಗೆ ಸಹಾಯ ಆಗ್ತಾ ಇದೆಯಾ? ನಿಮ್ಗೆ ಯಾವ್ದಾದ್ರು ಸಿಗ್ತಾ ಇದೆಯಾ? ಅದರಲ್ಲಿ ನಮ್ಮನೇಲಿ ಗೃಹಲಕ್ಷ್ಮಿಗೆ ಸಿಗ್ತಾ ಇದೆ ಮ್ಯಾಮ್, ಅದು ಬಿಟ್ಟರೆ ಮತ್ತೆ ಯಾವುದಿಲ್ಲ. ಓಕೆ, ಈಗ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂದ್ರೆ ಯಾರು ಪ್ರಧಾನಿ ಆಗ್ತಾರೆ?
ಜನರ ಪ್ರಕಾರ ಮೋದಿಜಿಯವರು ತುಂಬ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅವರು 2 ಸಲ ಆಯ್ಕೆ ಆಗಿದ್ದಾರೆ. ಈ ಸಲನೂ ಜನಗಳು ಅಂದ್ಕೊಂಡಿರ್ಬೋದು ಅವ್ರು ಬರ್ಬೋದು ಅಂತ ಆಸೆನೂ ಇದೆ ಅವ್ರಿಗೆ. ಆದರೆ ಹೇಳೋಕ್ಕಾಗಲ್ಲ, ರಾಹುಲ್ ಗಾಂಧಿ ಅವರು ಬಂದರೂ ಬರ್ಬೋದು ಅಂತ. ಓಕೆ, ಈಗ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋದ್ರಿಂದ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಅಂತ ಆಲ್ರೆಡಿ ಹೇಳಿದ್ರಿ. ಜೊತೆಗೆ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ವೋಟ್ ಮಾಡೋದು? ವೋಟ್ ಮಾಡೋದು ನಾವು ನಮ್ಮ ದೇಶದಲ್ಲಿ ಇರೋದ್ರಿಂದ ನಮಗೆ ಒಬ್ಬ ಒಳ್ಳೆ ನಾಯಕ ಬೇಕು ನಮ್ಮನ್ನ ನೋಡ್ಕೊಳ್ಳೋಕ್ಕೆ. ಅದಕ್ಕೆ ನಾವು ಯಾರು ತುಂಬ ಒಳ್ಳೆ ವ್ಯಕ್ತಿಗಳನ್ನ, ನಮಗೆ ಅವರಿಂದ ಹೆಲ್ಪ್ ಆಗುವಂಥ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು. ಮೇಡಮ್, ತಮ್ಮ ಹೆಸರು? ಮಮತಾ. ಓಕೆ, ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪ್ರತಿಯೊಬ್ಬರು ವೋಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು, ಯಾಕಂದ್ರೆ ದೇಶದ ಭವಿಷ್ಯ ಜನರ ಕೈಯಲ್ಲೇ ಇದೆ. ಸೊ ಏನು ಹೇಳ್ತೀರಾ? ಜೊತೆಗೆ ಸ್ಟೂಡೆಂಟ್ಸು ಇದ್ದಾರೆ ನಿಮ್ಮ ಜೊತೆಗೆ, ಅವರೆಲ್ಲ ಫಸ್ಟ್ ಟೈಮ್ ವೋಟರ್ಸ್ ತುಂಬಾ ಜನ ಇರೋದ್ರಿಂದ ಸೊ ಅವ್ರಿಗೂ ಒಂದು ಅವೇರ್ನೆಸ್ ಆದಂಗೆ ಆಗುತ್ತೆ. ಏನು ಹೇಳ್ತೀರಾ, ಎಷ್ಟು ವೋಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್? ವೋಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ನಮಗೆ ವೋಟ್ ಮಾಡೋಕ್ಕೆ ಅಧಿಕಾರ ಅಂದರೆ 18 ಆಗಿದ ತಕ್ಷಣ ವಿ ಆರ್ ಗೆಟಿಂಗ್ ಇಟ್ ಟು ವೋಟ್ ಅಂತ. ಸೊ ಈ ಮಕ್ಳಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಗೆ 18 ಆಗಿದ ತಕ್ಷಣ ಯು ಆರ್ ಗೆಟಿಂಗ್ ಎನ್ ಅಪಾರ್ಚುನಿಟಿ ಟು ವೋಟ್. ವೋಟ್ ಮಾಡೋದು ತುಂಬ ಒಳ್ಳೆಯದು. ವೋಟ್ ಮಾಡ್ತಿದ್ದೀರಾ ಅಂದರೆ ಯು ಆರ್ ಅ ಸಿಟಿಸನ್ ಆಫ್ ಅವರ್ ಕಂಟ್ರಿ ಅಂತ. ಆಮೇಲೆ ಅವ್ರು ವೋಟ್ ಮಾಡಿದ್ರೇ ಗೊತ್ತಾಗೋದು ಎಷ್ಟು ಮುಂದೆ ಬರ್ತಾ ಇದೆ, ಜನ ಎಷ್ಟು ಮುಂದೆ ಬರ್ತಾ ಇದ್ದಾರೆ, ಯಾರಿಗೆ ಅವ್ರು ಆಯ್ಕೆ ಮಾಡ್ಬೋದು. ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ. ನಮಗಿಂತನೂ ಇಲ್ಲ, ನಮಗಿಂತ ಹಿಂದೆ ಇರೋರ್ಗು ಈ ಯೂತಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾರಿಗೆ ವೋಟ್ ಮಾಡಬೇಕು ಅಂತ. ಆ್ಯಂಡ್ ದೇ ಹ್ಯಾವ್ ಅ ನಾಲೆಡ್ಜ್ ಟು ವೋಟ್ ಆ್ಯಂಡ್ ದೇ ಹ್ಯಾವ್ ಪವರ್ ಟು ವೋಟ್. ಅವ್ರಿಗೆ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟ್ ವೋಟ್ ಮಾಡೋದು ಅಂತ. ಓಕೆ, ಈಗ ಮತದಾನದ ದಿನ ರಜಾ ಕೊಡೋದು ಸಾಮಾನ್ಯವಾಗಿರುತ್ತೆ. ಬಟ್ ಎಷ್ಟೋ ಜನ ಒಂದಿನ ರಜಾ ಸಿಕ್ಕಿದೆ ಎಲ್ಗೋ ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡೋರೇ ಜಾಸ್ತಿ. ಅಂಥವ್ರಿಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಿಮಗೆ ವೋಟ್ ಮಾಡೋದಕ್ಕೆ ರಜಾ ಕೊಟ್ಟಿರ್ತಾರಲ್ಲ, ಆ್ಯಕ್ಚುಲಿ ಅವತ್ತು ಕೊಡಬಾರ್ದು ಅಂತ ನನ್ನ ಪ್ರಕಾರ ಅನ್ಕೊತೀನಿ. ಕೊಟ್ಟಿಲ್ಲ ಅಂದರೆ ಅವ್ರು ಅಟ್ಲೀಸ್ಟ್ ಹೋಗಿ ನೀವು ವೋಟಾರು ಮಾಡಬೇಕು, ಇಲ್ಲ ಅಂದರೆ ಏನಾದ್ರು ಫೈನಾರು ಆಗಿಬಿಡ್ಬೇಕು ಮ್ಯಾಮ್ ಆ ಮನೆ ಆ ಫ್ಯಾಮಿಲಿಗೆ. ನೀವು ವೋಟ್ ಮಾಡಿಲ್ಲ ಅಂದರೆ ಯು ಶುಡ್ ಗೆಟ್ ಅ ಫೈನ್ ಅಂತ. ವೋಟ್ ಈಸ್ ಒನ್ಲಿ ಅಥಾರಿಟಿ. ನಮ್ಗೆ ಇಷ್ಟ ಬಂದವರಿಗೆ ನಾವು ಮಾಡೋದಕ್ಕಾಗೋದು. ಸೊ ಎಲ್ಲರೂ ವೋಟ್ ಮಾಡಬೇಕು. ನನ್ನ ಪ್ರಕಾರ ರಜಾ ಕೊಡಬೇಡ್ದು ಅಂತ ನನಗೆ ಅನಿಸುತ್ತೆ. ಓಕೆ, ಈಗ ಸ್ಟೂಡೆಂಟ್ಸ್ನೆಲ್ಲ ಮಾತಾಡ್ತಿದ್ದೆ. ಆ್ಯಕ್ಚುಲಿ ಅವ್ರಿಗೆಲ್ಲ ನಾಲೆಡ್ಜ್ ಇದೆ, ಅಂದರೆ ಈ ಏಜ್ ಫಸ್ಟ್ ಟೈಮ್ ವೋಟರ್ಸ್ ಆದ್ರೂ ನಾಲೆಡ್ಜ್ ಇದೆ. ಸೊ ನಿಮ್ಮ ಸ್ಟೂಡೆಂಟ್ಸಿಗೆ ಏನು ಹೇಳ್ತೀರಾ ಎಲ್ರಿಗೂ? ನನ್ನ ಸ್ಟೂಡೆಂಟ್ಸ್ಗೆ ವೋಟ್ ಫಸ್ಟ್ ಟೈಮ್ ಮಾಡ್ತಿದ್ದಾರಲ್ಲ, ಎಲ್ಲರೂ ಮಾಡಿ, ನಿಮಗೆ ಕರೆಕ್ಟ್ ಅನಿಸೋ ವ್ಯಕ್ತಿಗೆ ಮಾಡಿ. ಅದು ಅವ್ರ ಇಷ್ಟ, ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಬಟ್ ಕರೆಕ್ಟ್ ಅನ್ನೋ ವ್ಯಕ್ತಿಗೆ ಮಾಡಿ. ಆ್ಯಂಡ್ ನಮ್ಮ ಸೊಸೈಟಿನ ಯಾರು ಇಂಪ್ರೂವ್ ಮಾಡ್ತಾರೋ ಅವ್ರಿಗೆ ಮಾಡಿ. ಸುಮ್ಮನೆ ಯಾರಿಗೂ ವೋಟ್ ಹಾಕಬೇಡಿ. ಆ್ಯಂಡ್ ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಎಲ್ಲರೂ ಫಸ್ಟ್ ಟೈಮ್ ವೋಟ್ ಮಾಡೋದಕ್ಕೆ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಓಕೆ, ಚುನಾವಣೆ ಅಂದ ತಕ್ಷಣ ಆಮಿಷಗಳು ಕೂಡ ಜಾಸ್ತಿ. ಕುಕ್ಕರ್ ಇರ್ಬೋದು, ಹಣ ಇರ್ಬೋದು, ಸೀರೆ ಇರ್ಬೋದು. ಸೊ ಈಗಲೇ ಅವರಿಗೆ ಗೈಡ್ ಮಾಡಬೇಕಾಗತ್ತೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಹಿಂದಿನಿಂದಲೂ ಅದೇ, ಪ್ರತಿ ಚುನಾವಣೆಯಲ್ಲೂ ಅದೇ ನಡ್ಕೊಂಡು ಬಂದಿದೆ. ಬಟ್ ಯೂತ್ ಮನ್ಸ್ ಮಾಡಿದಾಗ ಅದನ್ನ ಬದಲಾಯಿಸ್ಬೋದು. ಸೊ ಹಾಗಾಗಿ ನಿಮ್ಮ ಸ್ಟೂಡೆಂಟ್ಸ್ಗೆ ಈ ಬಗ್ಗೆ ಏನು ಹೇಳ್ತೀರಾ? ಮ್ಯಾಮ್, ನನಗೆ ಈ ಎಲೆಕ್ಷನ್ ಬಂದರೆ ಅದೇ ಸೀರೆ ಕೊಡ್ತಾರೆ, ನಿಮಗೆ 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ ಅಂತ ರೂರಲ್ ಏರಿಯಾದಲ್ಲೆಲ್ಲ ಹೇಳ್ತಾರೆ. ಸೊ ಅದೆಲ್ಲ ಮಾಡಬೇಡ್ದು. ಅದು ಆಸೆ ತೋರಿಸಿ ಇವ್ರಿಗೆ ಯಾವುದು ಓಟ್ ಹಾಕ್ಸ್ಕೊಬೇಡ್ದು. ಅವ್ರ ಮನಸಾಕ್ಷಿಯಿಂದ ಓಟ್ ಮಾಡಬೇಕು ಮ್ಯಾಮ್. ನಿಮ್ಗೆ ಇವತ್ತು ಮಿಕ್ಸಿ ಕೊಡ್ತಾರೆ, ಸೀರೆ ಕೊಡ್ತಾರೆ, ಲೈಕ್ ಡ್ರಿಂಕ್ಸ್ ಎಲ್ಲ ಇದು ಮಾಡ್ತಾರೆ ಅಂತ ನಿಮ್ಮ ಮನೆಗೆ ಒಬ್ರಿಗೆ 2000 ಸಿಗುತ್ತೆ. ಆ ಥರದ್ದೆಲ್ಲ ಏನು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅವ್ರಿಗೆ ಕರೆಕ್ಟಾಗಿರೋ ವೋಟ್ ಹಾಕಬೇಕು. ಓಕೆ, ನಮ್ಮ ಪವರನ್ನು ಮಾರ್ಕೊಳ್ಳೋದು ಎಷ್ಟರ ಮಟ್ಟಿಗೆ ತಪ್ಪು? ಅದು ತುಂಬ ತಪ್ಪು. ಇದು ಅಫೆನ್ಸ್ ಮ್ಯಾಮ್. ನಮ್ಮ ಪವರ್ನ ನಾವು ಮಾರ್ಕೊಬೇಡ್ದು. ಯಾಕಂದರೆ ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದ್ದೀವಿ, ಇಲ್ಲ ಆಗಲೇ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ವಿ ಶುಡ್ ನಾಟ್ ಸೇಲ್ ಅವರ್ ಪವರ್ಸ್ ಟು ಯಾರಿಗೋ ಬೇರೆಯವ್ರಿಗೆ ಮಾಡಬೇಡ್ದು. ನಮ್ಮತನನ ನಾವು ಬಿಟ್ಕೊಡ್ಬೇಡ್ದು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಮೇಡಮ್. ಜೊತೆಗೆ ಸ್ಟೂಡೆಂಟ್ಸನ್ನು ಕೂಡ ಮಾತಾಡಿಸ್ತೀನಿ. ಮೇಡಮ್, ತಮ್ಮ ಹೆಸರು? ದೀಕ್ಷಿತಾ. ವೋಟಿಂಗ್ ಪವರ್ ಬಂದಿದ್ಯಾ ಹೇಗೆ? ಬಂದಿದೆ. ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಆಲ್ರೆಡಿ ವೋಟ್ ಮಾಡಿದ್ದೀರಾ? ಫಸ್ಟ್ ಟೈಮ್ ಮಾಡಿ. ಓಕೆ, ಎಕ್ಸೈಟ್ಮೆಂಟ್ ಇದೆಯಾ, ಹೇಗಿರುತ್ತೆ ಅಂತ? ಇದೆ. ಖುಷಿ ಇದೆಯಾ? ಯಾಕಂದ್ರೆ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ಬೋದು ನಾವೇನೆ. ಖುಷಿ ಇದೆ ಮ್ಯಾಮ್. ಫಸ್ಟ್ ಟೈಮ್ ಆಗ್ತಿರೋದು. ನೋಡಿದ್ವಿ ಮುಂಚೆ ಎಲ್ಲರೂ ಹಾಕೋದು, ನಾವು ಹಾಕ್ಬೇಕು ಹೆಂಗಿರುತ್ತೆ ಯಾವ ಥರ ಅಂತ. ಸೊ ಈ ಸತಿ ಆಗ್ತಿರೋದು ಫಸ್ಟ್ ಟೈಮ್. ಓಕೆ, ಈಗ ಆಲ್ರೆಡಿ 2 ಪಕ್ಷ ಇರೋದು ಈಗ ಕರ್ನಾಟಕದಲ್ಲಿ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಬಂದ್ರೆ ಯಾರು ಹೆಚ್ಚು ಸೀಟ್ ಬರಬಹುದು ಅನ್ಸುತ್ತೆ? BJP ಇರುತ್ತೆ. ಓಕೆ, ಯಾಕೆ ಬಿಜೆಪಿ ಅಂತ ಅನ್ಸುತ್ತೆ ತಮಗೆ? ಲೈಕ್ ಮೋದಿಜಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಂದ ಇವಾಗ ಫೋನ್ ಪೇ ಆಗಲಿ ಗೂಗಲ್ ಪೇ ಅವರೇ ಅಲ್ವಾ ಇಂಟ್ರೊಡ್ಯೂಸ್ ಮಾಡಿ. ಸೊ BJPನೇ ಬರಲಿ. ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅಂದ್ರೆ ಯಾರು ಪ್ರಧಾನಿ ಆಗ್ಬೋದು? ಮೋದಿ ಅವರೇ ಆಗಬೇಕು. ಓಕೆ, ಈಗ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ, ಜೊತೆಗೆ ವೋಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ತಮಗೆ? ತುಂಬ ಇಂಪಾರ್ಟೆಂಟ್. ನಾವು ವೋಟ್
ಅಂದರೆ ಎಲ್ಲರೂ ವೋಟ್ ಮಾಡಿದ್ದಕ್ಕೆ ತಾನೇ ಜನನಾಯಕ ಆಗಿ ಸೆಲೆಕ್ಟ್ ಆಗಿರೋದು. ಸೊ ವೋಟ್ ಮಾಡಲಿಲ್ಲ ಅಂದರೆ ಏನು ಯೂಸ್ ಇಲ್ವಲ್ಲ. ಸೊ ವೋಟಿಂಗ್ ಈಸ್ ಇಂಪಾರ್ಟೆಂಟ್. ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ಒಂದ್ ಓಟ್ ಮಿಸ್ ಆದ್ರೆ ಏನಾಗತ್ತೆ ಅನ್ಕೊಳ್ಳೋರೆ ಜಾಸ್ತಿ. ಹಂಗೆ ಅಂತ ಒಬ್ಬೊಬ್ರೆ ಅನ್ಕೊಳ್ತಾ ಹೋದ್ರೆ ಅದು 1000 ಲಕ್ಷ ಆಗ್ಬಿಡತ್ತೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಅಂದ್ರೆ ಪ್ರತಿಯೊಬ್ರು ಓಟ್ ಕೂಡ ಇಂಪಾರ್ಟೆಂಟ್. ಅದೇ ಆ ಥರ ಮಾಡ್ಬೋದು. ವೋಟ್ ಆಗಬೇಕು, ಪ್ರತಿಯೊಬ್ರು ವೋಟ್ ಆಗಬೇಕು. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ವಿಂಧ್ಯ. ಓಕೆ, ವಿಂಧ್ಯ ಅವರೇ, ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀರಾ ಅಥವಾ ಏನು? ಫಸ್ಟ್ ಟೈಮ್ ಓಟ್ ಎಕ್ಸೈಟ್ಮೆಂಟ್ ಇದೆಯಾ? ಹೇಗೆ? ಇದೆ ಮ್ಯಾಮ್. ಯಾಕಂದ್ರೆ ಪೇರೆಂಟ್ಸ್ ಎಲ್ಲ ಓಟ್ ಹಾಕಿರೋದು ನೋಡ್ತೀರಾ ಅಥವಾ ಬ್ರದರ್ಸ್ ಯಾರಾದ್ರೂ ಸಿಸ್ಟರ್ಸ್ ಯಾರಾದ್ರೂ ಓಟ್ ಹಾಕಿರೋದು ನೋಡ್ತೀರಾ? ಏನ್ ಅನ್ಸುತ್ತೆ ಈ ಸಲ ಯಾರು ಜಾಸ್ತಿ ಸೀಟ್ ಬರ್ಬೋದು ಅನ್ಸುತ್ತೆ? ಬಿಜೆಪಿ ಬರುತ್ತಾ? ಬಿಜೆಪಿ ಅನ್ಸುತ್ತೆ ಮ್ಯಾಮ್, ಬಿಜೆಪಿ ಅನ್ಸುತ್ತೆ. ಓಕೆ, ಯಾಕೆ ಬಿಜೆಪಿ ಅನ್ನಿಸ್ತಾ ಇದೆ? ಅದೀಗ ಕಾಂಗ್ರೆಸ್ ಎಲ್ಲರೂ ವೋಟ್ ಮಾಡಿದ್ದಾರೆ, ನೋಡಿದ್ವಿ ಎಲ್ಲ ಫ್ರೀ ಬಿಟ್ಟಿದ್ದಾರೆ, ಬಟ್ ಅದು ಯಾವುದೋ ಅಷ್ಟೊಂದು ಯೂಸ್ ಆಗ್ತಿಲ್ಲ. ಸೊ ಅದಕ್ಕೆ ಬಿಜೆಪಿ ಅನ್ಕೊಂತಿದ್ದೀವಿ. ಅವ್ರು ನೆಕ್ಸ್ಟ್ ಅವ್ರು ಹೆಂಗೆ ರೂಲ್ಸ್ ಮಾಡ್ತಾರೆ, ಅವ್ರು ಹೆಂಗೆ ರಿಸ್ಟ್ರಿಕ್ಷನ್ಸ್ ಕೊಡ್ತಾರೆ ಅದು ನೋಡ್ಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಯಾರು ಪ್ರಧಾನಿ ಆಗ್ಬೇಕು? ನರೇಂದ್ರ ಮೋದಿ. ಓಕೆ, ಈಗ ಏನ್ ಹೇಳ್ತೀರಾ? ಓಟ್ ಹಾಕೋದು ಪ್ರತಿಯೊಬ್ರು ಕರ್ತವ್ಯ, ಆದ್ರೆ ದುರಾದೃಷ್ಟ ಅಂದ್ರೆ ಭಾರತದ ಜನರು ಅದನ್ನೇ ಮರೀತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? Vote is our right. We should put everyone's vote. Everyone we should put vote. That's all. ಈಗ ಓಟು ಚುನಾವಣೆ ಅಂತ ಬಂದಂತಹ ಸಂದರ್ಭದಲ್ಲಿ ಈ ತರ ಆಮಿಷಗಳು ಒಡ್ಡೋದು ಕಾಮನ್ ಇರುತ್ತೆ. ಕುಕ್ಕರ್ ಕೊಡೋದಿರ್ಬೋದು, ಸೀರೆ ಕೊಡೋದಿರ್ಬೋದು, ಅಥವಾ ಹಣ ಹಂಚೋದಿರ್ಬೋದು. ಸೊ ಅಂತದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ನಮ್ಮ ಓಟನ್ನ ನಾವು ಮಾರ್ಕೊಂಡಂಗ ಆಗತ್ತೆ. ಯಾವತ್ತು ನಾವು ನಮ್ಮ ಓಟನ್ನ ಮಾರ್ಕೊಂಡ್ಬಾರ್ದು. ಇದು ಇಟ್ ಈಸ್ ಅವರ್ ರೈಟ್ಸ್. ವಿ ಶುಡ್ ಪುಟ್ ಅವರ್ ಓಟ್. ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ವಿ ಆರ್ ಯಂಗ್ಸ್ಟರ್ಸ್ ಬಟ್ ವಿ ಶುಡ್ ಪುಟ್ ಅವರ್ ಓಟ್. ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ತಮ್ಮ ಹೆಸರು? ಮಧುಶ್ರೀ. ಓಕೆ, ಓಟ್ ಮಾಡಿದಿರಾ ಇದಕ್ಕೂ ಮುಂಚೆ? ಫಸ್ಟ್ ಟೈಮ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ. ಓಕೆ, ಯಾರು ಪ್ರಧಾನಿ ಆಗ್ಬೋದು ಅನ್ಸುತ್ತೆ? ನರೇಂದ್ರ ಮೋದಿ ಅವರ? ನರೇಂದ್ರ ಮೋದಿ. ಯಾಕೆ? ಅವರು ರಾಮ ಮಂದಿರ ಎಲ್ಲ ಕಟ್ಸಿದ್ದಾರೆ. ಸೊ ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಅದಕ್ಕೆ ಓಕೆ, ವೋಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ತಮಗೆ? ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ವೋಟ್ ಮಾಡಬೇಕು, ತಪ್ಪಿಸ್ಬಾರ್ದು. ಫಸ್ಟ್ ಟೈಮ್ ನಾವು ಮಾಡ್ತಾ ಇದೀವಿ, ಹೆಂಗ್ ಅನ್ಸುತ್ತೆ ಗೊತ್ತಿಲ್ಲ, ನೋಡ್ಬೇಕು. ತುಂಬಾ ಜನ ಮಿಸ್ ಮಾಡ್ತಾರೆ. ನಾವ್ ಆಕ್ಚುಲಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಗೊತ್ತಾಗುತ್ತೆ. ಅದರಲ್ಲೂ ಬೆಂಗಳೂರಲ್ಲೇ ಕಡಿಮೆ ಪರ್ಸೆಂಟೇಜ್ ಆಗುತ್ತೆ, ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಆಗಿರುತ್ತೆ. ಅಂತವ್ರಿಗೆ ಏನ್ ಹೇಳ್ತೀರಾ? ವೋಟ್ ಹಾಕ್ಬೇಕು ಮ್ಯಾಮ್, ತಪ್ಪಿಸ್ಬಾರ್ದು. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ಓಕೆ, ವೋಟ್ ಮಾಡಿದ್ದೀರಾ ಇದಕ್ಕೂ ಮುಂಚೆ? ಇಲ್ಲ, ಫಸ್ಟ್ ಟೈಮಾ ಈ ಸಲ ಮಾಡ್ತಿರೋದು? ಹೇಗೆ ಅನಿಸ್ತಾ ಇದೆ? ಕ್ಯೂರಿಯಾಸಿಟಿ ಇದೆ, ಓಕೆ, ನೋಡ್ಬೇಕು. ಮುಂಚೆ ಈಗ ಪೇರೆಂಟ್ಸ್ ಎಲ್ಲ ವೋಟ್ ಮಾಡೋದು ನೋಡಿರ್ತಿದ್ರಿ, ಅವಾಗ ಯಾವಾಗಾದ್ರೂ ನಾನು ವೋಟ್ ಹಾಕ್ಬೇಕು ಅಂತ ಅನ್ಸಿತ್ತಾ ತಮ್ಗೆ? ಹಾ, ಅನ್ಸಿತ್ತು. ಓಕೆ, ನಿಮ್ ಪ್ರಕಾರ ಯಾರಿಗೆ ಹೆಚ್ಚು ಸೀಟ್ ಬರ್ಬೋದು? ಬಿಜೆಪಿ ಅವ್ರಿಗೆ ಬರುತ್ತಾ, ಕಾಂಗ್ರೆಸ್ ಅವ್ರಿಗೆ? ಬಿಜೆಪಿ. ಓಕೆ, ಯಾಕೆ ಬಿಜೆಪಿ ಅವ್ರಿಗೆ ಬರುತ್ತೆ ಅನ್ಸುತ್ತೆ? ಮೋದಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಬಿಜೆಪಿ ಬರಬೇಕು ಅಂತ ಆಸೆ. ಓಕೆ, ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅಂದ್ರೆ ಯಾರು ಬರ್ತಾರೆ? ನರೇಂದ್ರ ಮೋದಿ. ಓಕೆ, ವೋಟ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸಿದೆ ಆಲ್ರೆಡಿ? ಎಲ್ಲರಿಗೂ 18 ಆದರೆ ವೋಟ್ ಹಾಕೋದು ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು ಅಂತ. ಈಗ ಅವ್ರ ರೈಟ್ಸ್ ಅವ್ರನ್ನ ತೋರಿಸ್ಬೇಕು ಅಂತ ಒಂದು. ಈಗ ತುಂಬಾ ಜನ ಮಿಸ್ ಮಾಡ್ತಾರೆ. ಒಂದಿನ ಅಲ್ವಾ, ಆರಾಮಾಗಿ ಮನೇಲಿರೋಣ, ಅಥವಾ ನನ್ನ ವೋಟ್ ಮಿಸ್ ಆದ್ರೆ ಏನಾಗತ್ತೆ, ಏನ್ ದೇಶನೇ ಬದಲಾಗಲ್ಲ ಅನ್ನೋ ತರ ಯೋಚನೆ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಅಂಥವ್ರಿಗೆ ಅವ್ರ ಚಾನ್ಸ್ ಮಿಸ್ ಮಾಡ್ಕೋಬೇಡ್ದು. ಅವ್ರ ರೈಟ್ಸ್ ಏನಿದೆಯೋ ಅದನ್ನ ಯೂಟಿಲೈಸ್ ಮಾಡಬೇಕು ಅಂತ ಹೇಳಕ್ ಇಷ್ಟ. ಯಾಕಂದ್ರೆ ಒಂದ್ಸಲ ನಾವು ಅಸಮರ್ಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ 5 ವರ್ಷ ಸಫರ್ ಪಡ್ಬೇಕಾಗತ್ತೆ. ಅದು ನಿಜಾನೇ. ಬಟ್ ಈಗ ಸೆಲೆಕ್ಟ್ ಮಾಡಿರೋರು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಬಿಜೆಪಿ ಬರಲಿ ಅಂತ ಎಲ್ಲರ ಇಚ್ಛೆ. ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಗಾನವಿ ಅಂತ. ವೋಟ್ ಫಸ್ಟ್ ಮಾಡಿದ್ರೆ ಇದೇ ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟೈಮ್ ಅಲ್ಲ, ಹೇಗಿರುತ್ತೆ ಹೆಂಗೆ ಅಂತ ಐಡಿಯಾ ಇಲ್ಲ. ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಾಲೇಜ್ಗಳಲ್ಲೆಲ್ಲ ಮಾಡ್ತಾರೆ. ಅದು ರಿಯಲ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಚೇಂಜ್ ಇರುತ್ತಲ್ಲ ಸ್ವಲ್ಪ ಆದ್ರೂ. ಚಿಕ್ಕವರಿದ್ದಾಗ ಯಾವಾಗಾದ್ರೂ ಪೇರೆಂಟ್ಸ್ ವೋಟ್ ಮಾಡುವಾಗ ನಿಮ್ಗೂ ಅನ್ಸಿತಾ ಮಾಡ್ಬೇಕು ಅಂತ? ಹಂಗ ಏನಕ್ಕೆ ಹೋಗ್ತಿದ್ರು, ಹೋಗೋಣ ಅಂತ, ಹೋಗಿ ನೋಡೋಣ ಅಂತ ಅನಿಸ್ತಿತ್ತು. ಓಕೆ, ಈಗ ಫಿಂಗರ್ಗೆ ಮಾರ್ಕ್ ಎಲ್ಲ ಮಾಡ್ತಾರೆ, ಸೊ ನೀವು ಮಾಡಿಸ್ಕೊಬೇಕು ಆ ಥರ ಎಲ್ಲ ಅನ್ಸುತ್ತಾ? ಹೇಗೆ ಅನಿಸ್ತಿತ್ತು. ಓಕೆ, ಈಗ ಈ ಸಲ ಅಂತೂ ಹಾಗಾದ್ರೆ ವೋಟ್ ಮಾಡ್ತಿದ್ದೀರಾ. ಸೊ ವೋಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ನಾವೇ ಈ ದೇಶದ ಲೀಡರ್ನ ಆಯ್ಕೆ ಮಾಡೋ ಆಪ್ಷನ್ ಇದು. ಕನ್ಫರ್ಮ್ ಎಲ್ಲರೂ ವೋಟ್ ಮಾಡ್ಬೇಕಂತ ಹೋಪ್ ಮಾಡ್ತೀನಿ. ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅಂತ ಬಂದ್ರೆ ಯಾರಿಗೆ ಹೆಚ್ಚು ಸೀಟ್ ಬರುತ್ತೆ ಅನ್ಸುತ್ತೆ? ನರೇಂದ್ರ ಮೋದಿ. ಯಾಕೆ? ಅವರು ಇಷ್ಟು ದಿನ ಮಾಡಿರೋದು ನಾವು ನೋಡಿದ್ದೀವಿ, ಹೇಗೆ ಹೆಂಗೆ ಡೆವಲಪ್ ಆಗಿದೆ ಕಂಟ್ರಿ ಎಲ್ಲ ಗೊತ್ತು. ಅದಕ್ಕೆ ನನಗೆ ಇವರೇ ಆಗಬೇಕು ಅಂತ ಅನ್ಸುತ್ತೆ. ಈಗ ವೋಟಿಂಗ್ ದಿನ ರಜಾ ಇರತ್ತಲ್ಲ, ಸೊ ಫ್ರೆಂಡ್ಸ್ ಎಲ್ಲ ಎಲ್ಲಾದ್ರೂ ಹೋಗೋ ಅಂತ ಪ್ಲಾನ್ ಮಾಡಿದೀರಾ ಅಥವಾ ನಿಜವಾಗ್ಲೂ ವೋಟ್ ಹಾಕ್ಬೇಕು ಅಂತಾನೆ ಅನ್ಕೊಂಡಿದ್ದೀರಾ? ವೋಟ್ ಹಾಕ್ಬಿಟ್ಟು ಎಲ್ಲಾದ್ರೂ ಹೋಗ್ತೀವಿ ಅಷ್ಟೇ. ಫಸ್ಟ್ ಪ್ರಿಫರೆನ್ಸ್ ವೋಟ್ಗೆ ಕೊಡ್ತಿದ್ದೀರಾ? ಹಾಂ, ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ನಿಸರ್ಗ. ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀರಾ ಇದಕ್ಕೂ ಮುಂಚೆ ಮಾಡಿದ್ದೀರಾ? ಓಕೆ, ಎಕ್ಸೈಟ್ಮೆಂಟ್ ಇದೆಯಾ? ಹೇಗೆ? ತುಂಬಾ ಎಕ್ಸೈಟ್ಮೆಂಟ್. ಮುಂಚೆ ನೋಡಿದ್ರಾ ಯಾರಾದ್ರೂ ನಿಮ್ಮ ಪೇರೆಂಟ್ಸ್ ಆ ಥರ ವೋಟ್ ಮಾಡೋದು? ನಿಮ್ಗೆ ಅನ್ಸಿತ್ತಾ ಅವಾಗ ನಾನು ವೋಟ್ ಮಾಡಬೇಕು ಅಂತ?
ಅನ್ಸಿತ್ತು ಬಟ್ ನಮಗೆ ಅಥಾರಿಟಿ ಇರ್ಲಿಲ್ವಲ್ಲ ಸೊ ಅನ್ಸಿತ್ತು. ಇವಾಗ ನಮ್ಗೆ ಅಥಾರಿಟಿ ಬಂದಿರೋದ್ರಿಂದ ವೋಟ್ ಮಾಡಕ್ ತುಂಬಾ ಎಷ್ಟು ಎಕ್ಸೈಟ್ಮೆಂಟ್. ಖುಷಿ ಆಗತ್ತೆ, ಯಾಕಂದ್ರೆ ಅದು ಪವರ್, ಒಬ್ರನ್ನ ಆಯ್ಕೆ ಮಾಡ್ಬೋದು ನಾವು. ಎಷ್ಟು ಖುಷಿ ಆಗತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಇವಾಗ ನಮ್ಮ ದೇಶದ ಲೀಡರ್ನ ನಾವೇ ಆಯ್ಕೆ ಮಾಡೋದು ಎಷ್ಟು ಜನಕ್ಕೆ ಸಿಗುತ್ತೆ ಅಂದ್ರೆ ಇವಾಗ ನಾವು 18 ಇಯರ್ಸ್ ಕೆಳಗಡೆ ಇರೋರಿಗೆಲ್ಲ ಅದು ಸಿಗಲ್ಲ. ಇವಾಗ ನಾವು 18 ಇಯರ್ಸ್ ಆಗಿದ್ದೀವಿ ಅಂದ್ರೆ ಎಲ್ಲರೂ ಬಂದು ವೋಟ್ ಹಾಕ್ಲೇಬೇಕು. ಬಟ್ ಅವ್ರ ರೈಟ್ಸ್ ಇದೆ ಅದು. ಸೊ ಈಗ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅಂತ ಅಂದ್ರೆ ಯಾರು ಗೆಲ್ಬಹುದು ಅಥವಾ ಹೆಚ್ಚು ಸೀಟ್ ಯಾರಿಗೆ ಬರ್ಬೋದು ಅನ್ಸುತ್ತೆ? ನರೇಂದ್ರ ಮೋದಿ. ಯಾಕೆ ಬಿಜೆಪಿ ಅಥವಾ ನರೇಂದ್ರ ಮೋದಿ ಅನ್ನಿಸ್ತಾ ಇದೆ? ಬಟ್ ಅಂದರೆ ಅವರು ತುಂಬ ಡೆವಲಪ್ ಮಾಡಿದ್ದಾರೆ ನಮ್ಮ ಕಂಟ್ರಿನ. ಸೊ ಅದು ಹಂಗಾಗಿ ನಂಗೆ ನರೇಂದ್ರ ಮೋದಿ ನನಗಿಷ್ಟ ನರೇಂದ್ರ ಮೋದಿ. ಸೊ ನರೇಂದ್ರ ಮೋದಿನೇ ಗೆಲ್ಲಬೇಕು ಅಂತ. ಓಕೆ, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.